ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೌರ್ ದ್ವೀಪದ ದುರಂತ ಅನ್ನುವಂತಹ ಒಂದು ಲೇಖನ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಆಶಯದ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈ ವಿಜ್ಞಾನ ಅನ್ನುವಂತಹದ್ದು ಭೂಮಿಯ ರಚನೆಯ ಜೀವಕೋಟಿಯ ವಿಕಾಸಗಳ ಒಂದು ವಿಷಯದಲ್ಲಿ ತುಂಬಾ ಅನುಭವವನ್ನ ನಮಗೆ ಕೊಟ್ಟಿರ್ತಕ್ಕಂಥದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಭೂಮಿಯ ಮೇಲೆ ಕೋಟ್ಯಾಂತರ ಕೋಟಿ ಜೀವರಾಶಿಗಳು ಇಲ್ಲಿ ಬದುಕುತ್ತಾ ಬದುಕನ್ನು ನಡೆಸ್ತಾ ಹೋಗ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಮನುಷ್ಯನು ಕೂಡ ಒಬ್ಬ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹೀಗಾಗಿ ಈ ಭೂಮಿಯ ಮೇಲೆ ಚೆಲುವಿದೆ, ಸತ್ಯವಿದೆ, ಗಹನತೆ ಇದೆ. ಹಾಗೇನೆ ಈ ಮನುಷ್ಯ ಜೀವಿ ಸುಮಾರು 80-100 ವರ್ಷಗಳು ಬದುಕಬಲ್ಲ. ಆದರೂ ಕೂಡ ಅಷ್ಟೂ ಕಾಲದಲ್ಲಿ ಮಾಡಬಹುದಾದಂತಹ ಜೀವನ ಇಲ್ಲಿ ಸಾಕಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ಈ ವಿಚಾರ ಇದು ಆಶಯದಲ್ಲಿ ಹೇಳ್ತಾ ಹೋಗ್ತಕ್ಕಂಥದ್ದು. ಹಾಗೇನೆ ನೌರ್ ದ್ವೀಪ ಹೇಗಿತ್ತು, ಅಥವಾ ಆ ನೌರ್ ದ್ವೀಪದಲ್ಲಿ ಜನ ಯಾವ ರೀತಿ ವಾಸ ಮಾಡ್ತಾ ಇದ್ರು, ಯಾವ ರೀತಿಯ ಆಹಾರವನ್ನ ತಿಂತಾ ಇದ್ರು ಅಂತಕ್ಕಂಥದ್ದಾಗಿರ್ಬೋದು. ಹಾಗೇನೆ ನೌರ್ ದ್ವೀಪದ ದುರಂತಕ್ಕೆ ಕಾರಣವಾದಂತಹ ಅಂಶಗಳು ಯಾವುದು ಅಂತಕ್ಕಂಥದ್ದು, ಅಥವಾ ನೌರ್ ದ್ವೀಪವನ್ನ ಮೊದಲು ಯಾರು ಅಲ್ಲಿಗೆ ಪ್ರವೇಶವನ್ನ ಮಾಡಿದ್ರು ಅಂತಕ್ಕಂಥ ವಿಚಾರಗಳನ್ನೆಲ್ಲವನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಕ್ಕಂಥದ್ದನ್ನ ಮಾಡೋಣ. ನೋಡಿ, ಈಗ ಮೊದಲಿಗೆ ನಾವು ನೌರ್ ದ್ವೀಪ ಹೇಗಿತ್ತು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ನೋಡಿ, ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನು ನಾವು ನಮ್ಮ ತರಗತಿಯಲ್ಲಿ ನಾನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈಗ ನೌರ್ ದ್ವೀಪ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಇದಕ್ಕೆ ಸುಮಾರು 200 ವರ್ಷಕ್ಕೂ ಹಿಂದೆ ಇರ್ತಕ್ಕಂತಹ ಇಲ್ಲಿ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಭೂಲೋಕದ ನಂದನವನದಂತೆ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಒಂದು ದ್ವೀಪ, ಅದೇ ನೌರ್ ದ್ವೀಪ ಅಂತಕ್ಕಂಥದ್ದು. ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದೆ, ಅದು ಯಾವ್ದಪ್ಪ ಅಂದ್ರೆ ನೌರ್ ದ್ವೀಪ. ಹೇಗೆ ಅಂತಂದ್ರೆ ಅಲ್ಲಿ ಆ ಸುತ್ತ ಏನಪ್ಪ ಅಂದ್ರೆ ಗೋಡೆಗಳಂತೆ ಹವಳದ ದಂಡೆಗಳಿವೆ. ಹಾಗೆ ಹೊಳೆಯುವಂತಹ ಈ ಮರಗಳು ಏರಳವಾಗಿರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ತೆಂಗಿನ ಮರಗಳ ಸಾಲುಗಳಿವೆ, ಹವಳದ ದಂಡೆಗಳಿವೆ ಆ ನೌರ್ ದ್ವೀಪದಲ್ಲಿ. ಹಾಗೆ ಅದರ ನಡುವೆ ಹಚ್ಚ ಹಸಿರಾದ ಅಥವಾ ನಿತ್ಯ ಹರಿದ್ವರ್ಣ ಇಲ್ಲಿ ದಟ್ಟವಾದಂತಹ ಕಾಡುಗಳು ಕೂಡ ಅಲ್ಲಿ ಇವೆ. ಅದಕ್ಕೆ ಆ ನೌರ್ ದ್ವೀಪವನ್ನ ಭೂಲೋಕದ ಸ್ವರ್ಗ ಅಂತ ಕರಿತಾ ಇದ್ರು. ಭೂಲೋಕದ ಸ್ವರ್ಗ ಯಾವ್ದಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೌರ್ ದ್ವೀಪ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸುಮಾರು 8 ಚದುರ ಮೈಲಿ ವಿಸ್ತಾರವಿದ್ದಂತಹ ಈ ಒಂದು ಪುಟ್ಟ ದ್ವೀಪ, ಅದು ನೌರ್ ದ್ವೀಪ ಅಂತ ಕರಿತಾ ಇದ್ರು. ಸುಮಾರು 8 ಚದುರ ವಿಸ್ತರಣೆಯನ್ನ ಹೊಂದಿತ್ತು. ಅಲ್ಲಿ ಜನರು ನಾಗರಿಕತೆಯ ದೃಷ್ಟಿಯನ್ನ ಹೇಳುವುದಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಅವರನ್ನ ನಾವು ಬಡವರೆನ್ನಬಹುದು. ಆ ರೀತಿ ಅಲ್ಲಿ ಆದಿವಾಸಿಯ ಜನಾಂಗ ಅಲ್ಲಿ ವಾಸ ಮಾಡ್ತಾ ಇತ್ತು. ಅಲ್ಲಿ ಸುಮಾರು 400 ಜನರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಆ 400 ಜನಕ್ಕೆ ಒಬ್ಬ ಅಲ್ಲಿ ಮುಖ್ಯಸ್ಥನಿದ್ದ ಅಂತಕ್ಕಂಥದ್ದು. ಹಾಗೆ ಆ ನೌರ್ ದ್ವೀಪದ ಜನರು ಯಾರೂ ಕೂಡ ನರಭಕ್ಷಕರಾಗಿರ್ಲಿಲ್ಲ. ಅಂದ್ರೆ ಮಾನವರನ್ನ ಕೊಂದು ತಿನ್ನುವಂತಹ ವ್ಯಕ್ತಿಗಳು ಯಾರು ಕೂಡ ಅಲ್ಲಿ ಆಗಿರ್ಲಿಲ್ಲ. ಅವ್ರ ಪಾಡಿಗೆ ಅವರು ಜೀವನವನ್ನ ನಡೆಸ್ತಾ ಹೋಗ್ತಾ ಇದ್ರು. ಹಾಗಾದ್ರೆ ಸರ್, ಆ ನೌರ್ ದ್ವೀಪದ ಜನ ಅಥವಾ ಆದಿವಾಸಿಗಳು ಯಾವ ರೀತಿಯ ಆಹಾರಗಳನ್ನ ತಿಂತಾ ಇದ್ರು, ಅಥವಾ ಯಾವ ರೀತಿಯ ಆಹಾರಗಳು ಆ ಸಮುದ್ರದ ಮಧ್ಯದಲ್ಲಿ ಅಥವಾ ಆ ಮಹಾಸಾಗರದ ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿರ್ತಕ್ಕಂತಹ ನೌರ್ ದ್ವೀಪದ ಜನಕ್ಕೆ ಯಾವ ರೀತಿಯ ಆಹಾರಗಳು ಸಿಗ್ತಾ ಇತ್ತು, ಅಥವಾ ಅವರು ಜೀವನೋಪಾಯದ ಆಹಾರವನ್ನ ಯಾವುದನ್ನ ಅಲ್ಲಿ ಉಪಯೋಗಿಸ್ತಾ ಇದ್ರು ಅಂತ ನಾವು ಗಮನಿಸೋದಾದ್ರೆ, ನೋಡಿ, ಅವ್ರಿಗೆ ತಿನ್ನಲು ಕುಡಿಯಲು ಬೇಕಾದಂತೆ ಅಲ್ಲಿ ತೆಂಗಿನಕಾಯಿಗಳು ಮತ್ತೆ ಎಳನೀರು ಸಿಗ್ತಾ ಇತ್ತು. ಮೊಟ್ಟೆಗೂ ಹಾಗೇನೆ ಮಾಂಸಕ್ಕೂ ಸುತ್ತಲೂ ನೆರೆದಿರ್ತಕ್ಕಂತಹ ಕಡಲ ಹಕ್ಕಿಗಳನ್ನ ತಿಂತಾ ಇದ್ರು.
ಹಾಗೇನೆ ಸಮುದ್ರದಲ್ಲಿ ಬಲೆ ಬೀಸಿದರೆ ಇಲ್ಲಿ ಮೀನುಗಳು ಸಿಗ್ತಾ ಇತ್ತು ಅವ್ರಿಗೆ. ಮೀನು, ಎಳನೀರು, ತೆಂಗಿನಕಾಯಿ, ಮೊಟ್ಟೆ, ಹೀಗೆ ಮಾಂಸ ಇವನ್ನೆಲ್ಲ ತಿಂದು ಸುಖಿಯಾಗಿ ಎಲ್ಲ ಒಂದ್ ಕಡೆ ಇವರು ಜೀವನವನ್ನ ಕಳೀತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೋಬಹುದು. ಯಾರಪ್ಪ ಅಂದ್ರೆ ಈ 400 ಜನ ಏನು ವಾಸ ಮಾಡ್ತಾ ಇದ್ರು ನವರ್ದ್ವೀಪದಲ್ಲಿ, ಆ ಆದಿವಾಸಿಗಳು. ಹೀಗೆ ಇರ್ಬೇಕಾದಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಅವರು ಯಾವ್ದೋ ಒಂದ್ ಕಂಡ ಇಲ್ಲಿ ನಾವು ನೋಡೋದಾದ್ರೆ ಟೊಮಾನೋ ಅನ್ನುವಂತಹ ಮರ, ಆ ಮರದ ಎಲೆಗಳ ಇಂದ ಅವರು ಗುಡಿಸಲನ್ನ ನಿರ್ಮಾಣ ಮಾಡಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಲ್ಲಿ ಪರ್ಣಕುಟಿ ಅಂತ ಹೇಳಿದೆ, ಅಲ್ಲಿ ಗುಡಿಸಲು ಅಂತ ನಾವು ಎಲೆಗಳಿಂದ ಮಾಡಿರ್ತಕ್ಕಂತಹ ಗುಡಿಸಲು ಅಥವಾ ಮನೆ ಅಂತ ಕರಿಬಹುದು, ಅವನ್ನ ಮಾಡಿ ಆ ಗುಡಿಸಿನಲ್ಲಿ ಅವರು ಸುಖವಾಗಿ ಬದುಕ್ತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ನಂತರದಲ್ಲಿ ನಾವಿಲ್ಲಿ ಗಮನಿಸೋದಾದ್ರೆ ನವರ್ದ್ವೀಪಕ್ಕೆ ಮೊದಲು ಯಾರು ಪ್ರವೇಶವಾಗುತ್ತೆ, ಯಾರು ಈ ನವರ್ದ್ವೀಪವನ್ನ ಆದಿವಾಸಿಗಳನ್ನ ಬಿಟ್ಟು ಆನಂತರ ಯಾರು ಇಲ್ಲಿ ಒಂದು ಸಂಶೋಧನೆಯನ್ನ ಮಾಡ್ತಾರೆ ಅಥವಾ ಯಾರು ಅಲ್ಲಿಗೆ ಬರ್ತಾರೆ, ಏನಕ್ಕಾಗಿ ಬರ್ತಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ಸುಮಾರು 200 ವರ್ಷದ ಹಿಂದೆ ಒಂದು ತಿಮ್ಮಿಂಗಲ ಶಿಕಾರಿ ಮಾಡುವಂತಹ ಒಂದು ಇಂಗ್ಲಿಷರ ಹಡಗೊಂದು ಅಲ್ಲಿ ಬರುತ್ತೆ, ಆ ನವರ್ದ್ವೀಪವನ್ನ ಕಂಡುಹಿಡಿಯುತ್ತೆ. 200 ವರ್ಷಗಳ ಹಿಂದೆ ಏನಪ್ಪಾ ಅಂದ್ರೆ ಒಂದು ತಿಮ್ಮಿಂಗಲ ಶಿಕಾರಿ, ತಿಮ್ಮಿಂಗಲವನ್ನ ಶಿಕಾರಿ ಮಾಡ್ತಾ ಇಲ್ಲಿ ಎಲ್ಲ ಒಂದ್ ಕಡೆ ಹುಡುಕ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಒಂದ್ ಕಡೆ ಬೇಟೆ ಆಡುವಂತಹ ಸಂದರ್ಭದಲ್ಲಿ ಒಂದು ಹಡಗು ಬರುತ್ತೆ, ಆ ಇಂಗ್ಲಿಷರ ಹಡಗು ಈ ನವರ್ದ್ವೀಪವನ್ನ ಕಂಡುಹಿಡಿಯುತ್ತೆ. ಅದಾದ್ಮೇಲೆ ಸ್ವಲ್ಪ ಒಂದು 50 ವರ್ಷಗಳ ಕಾಲ, ಒಂದು ಅರ್ಧ ಶತಮಾನಗಳ ಕಾಲ ಅಲ್ಲಿ ಯಾರು ಅಷ್ಟಾಗಿ ಮತ್ತೆ ಬರೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಅಮೇರಿಕಾದ ಒಂದು ಹಡಗು ಅಲ್ಲಿಗೆ ಬರುತ್ತೆ. ಯಾವ್ದಪ್ಪ ಆ ಹಡಗು ಅಂತಂದ್ರೆ ಇಲ್ಲ ಒಂದ್ ಕಡೆ ಮಸಾಚುಸೆಟ್ಸ್ ಅಂತಕ್ಕಂತಹ ಒಂದು ಹಡಗು ಅಲ್ಲಿ ಬರುತ್ತೆ. ಆ ಹಡಗು ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ತಿಮಿಂಗಿಲ ಶಿಕಾರಿಯನ್ನ ಮಾಡೋದಕ್ಕೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಆ ಹಡಗಿನಲ್ಲಿ ಕುಡಿಯುವ ನೀರು ಖಾಲಿಯಾಗೋಗಿರುತ್ತೆ. ಆ ಕುಡಿಯುವ ನೀರೆಲ್ಲವೂ ಕೂಡ ಖರ್ಚಾದಿದ್ದರಿಂದ ಅಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಆ ಎಳನೀರನ್ನ ಕೊಳ್ಳುವ ಸಲುವಾಗಿ ಏನ್ ಮಾಡಿದ್ರು, ಹಡಗಿನಲ್ಲಿ ಇದ್ದಂತಹ ಕುಡಿಯುವ ನೀರು ಖಾಲಿಯಾಗಿತ್ತು. ಅಲ್ಲಿ ಹೇರಳವಾಗಿ ಯಥೇಚ್ಛವಾಗಿ ಇರ್ತಕ್ಕಂಥ ತೆಂಗಿನ ಮರವನ್ನ ನೋಡಿದಂತಹ ಈ ಶಿಕಾರಿಗಳು ಏನ್ ಮಾಡಿದ್ರು, ಎಳನೀರನ್ನ ಕೊಳ್ಳುವುದಕ್ಕಾಗಿ ಅಲ್ಲಿಗೆ ಬಂದ್ರು. ಇಲ್ಲಿ ಇರ್ತಕ್ಕಂತಹ ನವರ್ದ್ವೀಪದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಯಾರು ಈ ಆದಿವಾಸಿಗಳಿಗೆ ಏನಾಯ್ತು, ಈ ಹಡಗು ಬರ್ತಿದ್ ಯಾಕೆಂದ್ರೆ ಎಂದೂ ಬರ್ದಲೇ ಇರ್ತಕ್ಕಂತಹ ಹಡಗು, ಆ ಹಡಗನ್ನ ನೋಡಿ ಇವ್ರಿಗೆ ಸಂಭ್ರಮ, ಈ ದ್ವೀಪವಾಸಿಗಳಿಗೆ ಅಥವಾ ಆದಿವಾಸಿಗಳಿಗೆ ಎಲ್ಲಿಲ್ಲದಂತಹ ಸಂಭ್ರಮ ಮನೆ ಮಾಡಿತ್ತು. ಅವ್ರು ಏನ್ ಮಾಡಿದ್ರು, ಆ ಹಡಗಿನ ಹತ್ರ ಅವರು ಸಣ್ಣ ಒಂದು ದೋಣಿಗಳನ್ನ ಇಟ್ಕೊಂಡಿದ್ರು. ಆ ದೋಣಿಗಳ ಸಹಾಯದಿಂದ ಹಡಗಿನತ್ತ ಬಂದು ಧಾವಿಸಿದ್ರು. ಹಡಗಿನ ನಾವು ಪ್ರತಿಯೊಂದು ವಸ್ತುವನ್ನ ತುಂಬಾ ಕುತೂಹಲದಿಂದ, ತುಂಬಾ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡಿದ್ರು ಆದಿವಾಸಿಗಳು. ಹಾಗೇನೆ ಅದು ಪಿರಂಗಿಯನ್ನ ತುಂಬಿಕೊಂಡು ಬಂದಿರತಕ್ಕಂತ ಹಡಗಾದ್ರಿಂದ ಆ ಪಿರಂಗಿಗಳನ್ನ ನೋಡಿ, ಆ ಪಿರಂಗಿಗಳಲ್ಲಿ ಇರ್ತಕ್ಕಂತಹ ಉಂಗುರದ ಆಕಾರದಲ್ಲಿ ಇರ್ತಕ್ಕಂತಹ ಹಿತ್ತಾಳೆಯ ಉಂಗುರಗಳನ್ನ ನೋಡಿ ಇವ್ರಿಗೆ ಎಲ್ಲೋ ಒಂದ್ ಕಡೆ ಅವು ಆಭರಣದಂತೆ ಕಾಣಿಸ್ತು. ಅದಕ್ಕೆ ಆ ಪಿರಂಗಿಗಳಲ್ಲಿ ನಮಗೆ ಕೊಡಿ ಅಥವಾ ಆ ಉಂಗುರಗಳ ಆಕಾರದಲ್ಲಿ ಇರ್ತಕ್ಕಂಥ ವಸ್ತುವನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ ಯಾರು ಆದಿವಾಸಿಗಳು ಈ ಒಂದು ಅಮೇರಿಕನ್ನರನ್ನ. ಆಗ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆಯ್ತು ಕೊಡ್ತೀವಿ, ಆದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಎಳನೀರನ್ನ ಕೊಡ್ಬೇಕು ಅಂತಕ್ಕಂಥದ್ದು. ಇವ್ರೇನ್ ಮಾಡ್ತಾರೆ, ಇವರಲ್ಲಿ ಇರ್ತಕ್ಕಂತಹ ಎಲ್ಲಾ ದೋಣಿಗಳಿಂದಲೂ ಕೂಡ ಇವರು ಎಳನೀರನ್ನ ಸುಮಾರು ಒಂದು 3-4 ದಿವಸಗಳ ಕಾಲ ಎಳನೀರನ್ನ ತಂದು ಕೊಡ್ತಾರೆ. ಆ ತಂದು ಕೊಟ್ರು ಕೂಡ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಆ ಪಿರಂಗಿಗಳನ್ನ ಕೊಡುವುದಕ್ಕೆ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ನಿರಾಕರಿಸ್ತಾರೆ ಯಾರು ಅಮೇರಿಕನ್ನರು. ಆಗ ಇಲ್ಲಿ ಆದಿವಾಸಿಗಳಿಗೆ ಅನುಮಾನ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರ ಮೇಲೆ ಎಲ್ಲೋ ಒಂದ್ ಕಡೆ ಅವರು ಯುದ್ಧವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇವ್ರೇನ್ ಮಾಡ್ತಾರೆ, ಆ ಹಡಗಿಗೆ ಬೆಂಕಿಯನ್ನ ಹಚ್ತಾರೆ ಆದಿವಾಸಿಗಳು. ಹಡಗಿಗೆ ಬೆಂಕಿಯನ್ನ ಹಚ್ಚಿದಂತ ಸಂದರ್ಭದಲ್ಲಿ ಸುಮಾರು ಜನ ಏನಪ್ಪಾ ಅಂದ್ರೆ ಭಸ್ಮವಾಗ್ತಾರೆ ಯಾರು ಹಡಗಿನಲ್ಲಿರ್ತಕ್ಕಂತಹ ಈ ಶಿಕಾರಿಕೋರರು ಅಂತಕ್ಕಂಥದ್ದು. ಅದ್ರಲ್ಲಿ ಇನ್ ಮಿಕ್ಕವರೇನಪ್ಪಾ ಅಂದ್ರೆ ಒಂದಿಬ್ರು ನಾವಿಕರು ಹಡಗನ್ನ ನಡೆಸ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಬದುಕುಳಿತಾರೆ. ಆ ಇಬ್ಬರು ನಾವಿಕರು ಏನ್ ಮಾಡ್ತಾರೆ, ಅದೇ ಆದಿವಾಸಿಗಳ ಜನರ ಜೊತೆಯಲ್ಲಿ ಸೇರ್ಕೊಂಡು ಅದೇ ಆದಿವಾಸಿಗಳಲ್ಲಿ ಒಬ್ಬರಾಗಿದ್ದು ಅಲ್ಲಿನ ಆದಿವಾಸಿಗಳನ್ನೇ ಮದುವೆಯಾಗಿ ಹೀಗೆ ಜೀವನವನ್ನ ಕಳೀತಾ ಇರ್ತಾರೆ.
ಆಗ ಮುಂದೆ ಸುಮಾರು 50 ವರ್ಷ ಹೀಗೇ ಕಳೀತಾ ಇರ್ಬೇಕಾದ್ರೆ ಈ ಪೆಸಿಫಿಕ್ ಮಹಾಸಾಗರದ ದ್ವೀಪದ ಒಂದು ಆಧಿಪತ್ಯವನ್ನ ಒಂದು ಕಮಾಂಡ್ ಅಂದ್ರೆ ಆಧಿಪತ್ಯವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಯುರೋಪಿನ ಸಾಮ್ರಾಜ್ಯಶಾಹಿ ದೇಶಗಳಿಗೆ ಒಂದು ಪೈಪೋಟಿ ನಡೀತಾ ಇತ್ತು. ಯುರೋಪ್ ಮತ್ತೆ ಜರ್ಮನ್ ರಾಷ್ಟ್ರಗಳ ನಡುವೆ ಒಂದು ಪೈಪೋಟಿ, ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಇದು ನಮ್ಗೆ ಪೆಸಿಫಿಕ್ ಮಹಾಸಾಗರ ನಮಗ್ ಸೇರ್ಬೇಕು, ಇಲ್ಲ ನಮಗ್ ಸೇರ್ಬೇಕು ಅಂತಕ್ಕಂಥ ಈ ಎರಡೂ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಈ ಪೈಪೋಟಿ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲೇನಪ್ಪಾ ಅಂದ್ರೆ ಕೆಲವೊಂದು ರಾಷ್ಟ್ರಗಳು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ತಾಹಿತಿ ಆಗಿರ್ಬೋದು, ಹಾಗೇನೆ ಸೊಮಾವ ಆಗಿರ್ಬೋದು, ನ್ಯೂಜಿಲಾಂಡ್ ಆಗಿರ್ಬೋದು, ಈ ಕೆಲವೊಂದು ದ್ವೀಪಗಳು ಏನಪ್ಪಾ ಅಂತಂದ್ರೆ ಈ ದ್ವೀಪಗಳು ಏನ್ ಮಾಡ್ದು ಬ್ರಿಟನ್ ಮತ್ತೆ ಸ್ಪೇನ್, ಬೆಲ್ಜಿಯಂ, ಹೀಗೆ ಪೋರ್ಚುಗಲ್ ದೇಶದ ಹಿಡಿತದಲ್ಲಿದ್ದವು. ಹೀಗಾಗಿ ಸುಮಾರು ಈ 8 ಚದುರ ಈ ಒಂದು ಭೂಮಿಗೆಗೋಸ್ಕರ ಅಥವಾ ಈ ದ್ವೀಪಕ್ಕೋಸ್ಕರ ಈ ರಾಷ್ಟ್ರಗಳು ಪೈಪೋಟಿಯನ್ನು ನಡೆದಿ ಯುದ್ಧವನ್ನು ಅಂತರ್ಯುದ್ಧಗಳು ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವೆಲ್ಲ ನೋಡ್ದು. ಆದ್ರೆ ಜರ್ಮನ್ನರು ಏನ್ ಮಾಡ್ತಾರು, ಯುದ್ಧವನ್ನ ಏನಪ್ಪಾ ಅಂದ್ರೆ ಶಾಂತಿಯಿಂದ ನಡೆಸ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸ್ತಾ ಇರಲಿಲ್ಲ. ಹಾಗೆ ಇನ್ನೊಂದ್ ಕಡೆ ಕ್ರೈಸ್ತ ಮಿಷನರಿಗಳನ್ನ ಅಲ್ಲಿನ ಜನರಿಗೆ ಕ್ರೈಸ್ತ ಮತಕ್ಕೆ ಸೇರಲು ಇವ್ರು ಏನ್ ಮಾಡ್ತಾ ಇದ್ರು, ಜರ್ಮನ್ನರು ಸಹಾಯ ಮಾಡ್ತಾ ಇದ್ರು. ಯಾಕೆಂದ್ರೆ ಈ ಜನರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ರು. ಕ್ರೈಸ್ತ ಧರ್ಮಕ್ಕೆ ಅಲ್ಲಿರ್ತಕ್ಕಂತಹ ಯಾವ್ರು ಆ ಜನರನ್ನ ಮತಾಂತರ ಹೊಂದಿಸೋದಕ್ಕೆ ಮಾಡ್ತಾ ಇದ್ರು. ಅದಾದ್ಮೇಲೆ ಅಲ್ಲಿರ್ತಕ್ಕಂತಹ ಒಂದೊಂದು ಕೊಬ್ಬರಿ ಮಳಿಗೆಗೂ ಪ್ರತಿ ವರ್ಷ ಉತ್ಪಾದನೆಯಾದಂತಹ ಕೊಬ್ಬರಿಯನ್ನ ಕೊಂಡು ಅವ್ರಿಗೆ, ಯಾಕೆಂದ್ರೆ ಅಲ್ಲಿ ಯಥೇಚ್ಛವಾಗಿ ತೆಂಗಿನ ಮರ ಇರೋದ್ರಿಂದ ಅವರು ಕೊಬ್ಬರಿಯನ್ನ ಕೊಂಡು ಅಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಯಾರಿಗೆ, ಈ ಆದಿವಾಸಿಗಳಿಗೆ ಏನಪ್ಪಾ ಅಂತಂದ್ರೆ ಈ ಗೆಡ್ಡೆ ಗೆಣಸುಗಳಾಗಿರ್ಬೋದು, ಆ ಮೀನುಗಳು ಇವನ್ನೆಲ್ಲ ಬಿಟ್ಟು ಈಗ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಇಲ್ಲಿ ಜರ್ಮನಿಯನ್ನರು ಏನ್ ಮಾಡ್ತಾ ಇದ್ರೆ ಅವರಿಂದ ಕೊಬ್ಬರಿಯನ್ನ ಕೊಂಡ್ಕೊಂಡು ಹಾಲಿನ ಪೌಡರ್ ಆಗಿರ್ಬೋದು, ಹಾಗೇನೆ ಹಗ್ಗ, ಮೀನಿನ ಬಲೆಗಳು, ಹಾಗೇನೆ ಬಟ್ಟೆ, ಔಷಧಿಗಳು ಇವನ್ನೆಲ್ಲವನ್ನ ವಿನಿಮಯ ಮಾಡ್ಕೊಳ್ತಾ ಇದ್ರು. ಯಾರ ಹತ್ರ ಅಂದ್ರೆ ಈ ಆದಿವಾಸಿಗಳು ಏನು ವಾಸ ಮಾಡ್ತಾ ಇದ್ರು ಅವ್ರ ಹತ್ರ ಇವರು. ಹೀಗೆ ಮುಂದುವರೆದು ಅರ್ಧ ಶತಮಾನಗಳು ಕರೆಯಿತು. ಆದ್ರೆ ಜರ್ಮನ್ನರಿಗೆ ತಾವು ಎಂತಹ ಅಮೂಲ್ಯವಾದ ನಿಧಿಯ ಮೇಲೆ ನಿಂತಿದ್ದೀವಿ ಅನ್ನೋದು ಮರ್ತೋಯ್ತು. ಅಂದ್ರೆ ನೌರ್ದ್ವೀಪದಲ್ಲಿ ಯಾವುದೋ ಒಂದು ನಿಧಿ ಇದೆ, ಅಥವಾ ಯಾವುದೋ ಒಂದು ಸಂಪನ್ಮೂಲ ಇದೆ, ಅಥವಾ ಯಾವುದೋ ಒಂದು ರಿಸೋರ್ಸ್ ಇದೆ, ಆದ್ರೆ ಜರ್ಮನ್ನರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಆದ್ರೆ ಹೀಗೆ ಸುಮಾರು 50 ವರ್ಷಗಳಿಂದ ಅಂದ್ರೆ ಅವ್ರೇನ ದ್ವೀಪದಲ್ಲಿ ಅರ್ಧ ಭಾಗ, ಒಂದು ಭೂಮಿ ಏನಪ್ಪಾ ಅಂದ್ರೆ ಒಂದು ಅರ್ಧ ಭಾಗ 8 ಚದುರ ಅಡಿ ಭೂಮಿಗಳಲ್ಲಿ ಒಂದು ಅರ್ಧ ಭಾಗ ಬಂಜರು ಭೂಮಿ ಆಗಿತ್ತು. ಅಲ್ಲಿ ಯಾವುದೇ ಹುಲ್ಲುಗಳಾಗಲಿ ಯಾವುದೇ ಸಸ್ಯವಾಗಲಿ ಅಲ್ಲಿ ಬೆಳೀತಾ ಇರಲಿಲ್ಲ. ಆದ್ರೆ ಆ ನೆಲದಲ್ಲಿ ಒಂದು ಸ್ವರೂಪ ತುಂಬಾ ವಿಚಿತ್ರವಾಗಿತ್ತು. ಆ ಒಂದು ನೆಲ ಅಲ್ಲಿ ಮುರಿದು ಬಿದ್ದಿರ್ತಕ್ಕಂತಹ ಅಮೃತ ಶಿಲೆಗಳಂತಹ ಇಲ್ಲಿ ಕಲ್ಲಿನಂತೆ ಕಂಡಿತ್ತು. ಯಾವುದೋ ಇಲ್ಲಿ ಅಮೃತ ಶಿಲೆಗಳ ಕಲ್ಲುಗಳು ಅಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಯ್ತು. ಅಲ್ಲೇನ್ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಪೆಸಿಫಿಕ್ ಐಲ್ಯಾಂಡ್ ಇಲ್ಲಿ ಕಂಪನಿಯ ನಾವಿಕನಾಗಿರ್ತಕ್ಕಂತಹ ಒಬ್ಬ, ಅಲ್ಲಿ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾದ ಪೆಸಿಫಿಕ್ ಐಲ್ಯಾಂಡಿನ ಅಂದ್ರೆ ಅದೇ ಪೆಸಿಫಿಕ್ ಮಹಾಸಾಗರದ ಒಬ್ಬ ನಾವಿಕನಾಗಿರ್ತಕ್ಕಂತಹವನ್ ಏನ್ ಮಾಡ್ದ, ಇದರಿಂದ ಆ ಅಮೃತ ಶಿಲೆಯನ್ನ ನೋಡಿ ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಮಕ್ಕಳು ಆಡುವಂತಹ ಗೋಲಿಯನ್ನ ತಯಾರು ಮಾಡ್ಬೋದು ಅಂತ ಹೇಳಿ ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಡ್ನಿಗೆ ತಗೊಂಬರ್ತಾನೆ. ತಂದು ಅಲ್ಲಿ ಸಂಶೋಧನೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಅದನ್ನ ಹೊತ್ತು ತಂದು ಆ ಸಂಶೋಧನೆಯನ್ನ ಮಾಡೋದಕ್ಕೆ ನೋಡಿದಾಗ ಅಲ್ಲಿ ಅನೇಕ ರಾಸಾಯನಿಕ ಅಲ್ಲೊಬ್ಬ ಏನ್ ಮಾಡ್ತಾನಪ್ಪ ಅಂದ್ರೆ ಇದೇ ಕಂಪನಿಯ ಈ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಆ ರಾಸಾಯನಿಕ ಶಾಸ್ತ್ರಜ್ಞನೊಬ್ಬ ಏನ್ ಮಾಡ್ದ, ಒಂದು ಕುತೂಹಲದಿಂದ ಈ ವಿಚಿತ್ರವಾದ ಕಲ್ಲನ್ನ ತೆಗೆದುಕೊಂಡು ಅವನು ಪರೀಕ್ಷೆಯನ್ನ ಮಾಡ್ತಾನೆ. ಅಲ್ಲಿಂದ ನೌರ್ದ್ವೀಪದ ಅದೃಷ್ಟವೇ ಬದಲಾಗ್ಬಿಡುತ್ತೆ, ಅಥವಾ ಒಂದು ನಸೀಬೆ ಬದಲಾಯಿತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಆ ಅಮೃತ ಕಲ್ಲಿನಿಂದ ಇಲ್ಲಿ ಸಂಶೋಧನೆಗಳು ಪ್ರಾರಂಭವಾಗ್ತವೆ. ಅಲ್ಲಿ ಸುಮಾರು 90% ಅಲ್ಲಿ 90 ಭಾಗ ಏನಪ್ಪಾ ಅಂದ್ರೆ ಪಾಸ್ಪೆಟಸ್ ಇದೆ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಪಾಸ್ಪೆಟ್ ಇರ್ತಕ್ಕಂತಹ ಅಥವಾ ಒಂದು ಖನಿಜ ಅಥವಾ ಇರ್ತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಅಲ್ಲಿ ಕೃಷಿಗಾಗಿ ಜಗತ್ತಿನಾದ್ಯಂತ ಆಗ
ಪಾಸ್ಪೆಟಿ ಅಥವಾ ಪಾಸ್ಪೆಟ್ ಅಲ್ಲಿಗೆ ಅಪಾರವಾದಂತಹ ಒಂದು ಬೇಡಿಕೆ ಇದ್ದಂತಹ ಒಂದು ಸಂದರ್ಭ. ಆ ಒಂದು ಪಾಸ್ಪೆಟ್ ಅನ್ನುವಂತಹ ಅದಿರನ್ನ ಅಲ್ಲಿ ಆ ಒಂದು ಉತ್ಪನ್ನವನ್ನ ಅಥವಾ ಅಲ್ಲಿ ಹುಡುಕಾಟವನ್ನ ನಡೆಸೋದಕ್ಕೆ ಇಡೀ ಆ ಪೆಸಿಫಿಕ್ಕಿನ ಒಂದು ಐಲ್ಯಾಂಡ್ ಏನು ಇದೆ, ಯಾವುದು ನೌರ್ ದ್ವೀಪ, ಅದನ್ನೆಲ್ಲವನ್ನ ಎಲ್ಲೋ ಒಂದ್ ಕಡೆ ಅದರಲ್ಲಿ ಪರಿಶೀಲನೆ ಮಾಡಿ ಸಂಶೋಧನೆಯನ್ನ ನಡೆಸುವಂಥದ್ದು. ಆ ದ್ವೀಪದಲ್ಲಿ ಅರ್ಧ ಭಾಗ ಏನಪ್ಪಾ ಅಂದ್ರೆ ಶುದ್ಧವಾಗಿರ್ತಕ್ಕಂತಹ ಪಾಸ್ಪೇಟ್ ಇದೆ ಅಂತಕ್ಕಂತಹದ್ದು ಅಲ್ಲಿ ರಾಸಾಯನಿಕ ಶಾಸ್ತ್ರಜ್ಞರಿಂದ ಗೊತ್ತಾಗುತ್ತೆ. ಆಗ ನೌರ್ ದ್ವೀಪದ ಒಂದು ದುರಂತಕ್ಕೆ ಇದು ಕೂಡ ಒಂದು ಕಾರಣ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇವತ್ತಿನ ತರಗತಿಯಲ್ಲಿ ನಾನು ಇಷ್ಟು ವಿಚಾರವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಮುಂದಿನ ಭಾಗ 2ರಲ್ಲಿ ಆ ನೌರ್ ದ್ವೀಪ ಹೇಗೆ ದುರಂತವನ್ನ ಕಾಣುತ್ತೆ ಅಂತಕ್ಕಂಥದ್ದನ್ನ, ಅಥವಾ ನೌರ್ ದ್ವೀಪದ ದುರಂತಕ್ಕೆ ಕಾರಣಗಳೇನೇನು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ತಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.